ನಮಸ್ಕಾರ ಎಲ್ಲರಿಗೂ, ರೈತ ಬಾಂಧವರಿಗೆ ನಾವು ಇವತ್ತು ಎಲ್ಲರಿಗೂ ತಿಳಿಸಿಕೊಡೋದಂದರೆ ಈ ರೈನ್ ಪೈಪ್ ಅಂದರೆ ರೈನ್ ಡ್ರಿಪ್ ಅಂತ ಹೇಳ್ಬೋದು. ಇದನ್ನು ನಮ್ಮ ಹೊಲದಲ್ಲಿ ನಾವೇ ಅಳವಡಿಸಿ ಇದರ ಪೂರ್ತಿ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀವಿ. ನೋಡ್ಬೋದು, ಅತಿ ತುಂತುರಾಗಿ ನೀರು ಸ್ಪ್ರೆಡ್ ಆಗುತ್ತೆ. ಅತಿ ಕಡಿಮೆ ಟೈಮ್ನಲ್ಲಿ ಅತಿ ಹೆಚ್ಚು ತೇವಾಂಶವನ್ನು ಹೊಂದುವ ಸಾಮರ್ಥ್ಯ ಇದಕ್ಕೆ ಬಂದಿದೆ. ನೋಡಿ, ಒಂದು ಎಕರೆಗೆ ಇಲ್ಲ ಅಂದ್ರೆ 3-4 ವರ್ಷ ಬಾಳಿಕೆ ಹೋಗುತ್ತೆ. ಎಲ್ಲ ನೀವು ಹೇಗಿರ್ಬೋದು ನೀರು ಹಾಕೋದಾಗಿಂದ ತೆಗೆದು ಮತ್ತು ತೆಗೆದು ಒಂದು ಕಡೆ ಸಪ್ರೇಟಾಗಿ ಚೆನ್ನಾಗಿದ್ದರೆ ಬಾಳಿಕೆ ಹೋಗುತ್ತೆ. ಅಂದರೆ 4 ಬೆಳೆ ತಗೋಬೋದು. ಒಂದು ಸೈಡು 4 ಫುಟು, ಒಂದು ಸೈಡ್ 4 ಫುಟು, 8 ಫುಟ್ ಹೊಡಿತೀವಿ. ಒಂದು ಸೈಡ್ ಬೇಕು. ನಮ್ಮದು ಈಗ 1.5 ಎಕರೆ ಇದೆ. 1.5 ಎಕರೆ ಏಕೆ ಉಳ್ಳಾಗಡ್ಡಿಗೆ ಅಂತ ಹೋಗಿದ್ವಿ. ಒಣಗಣೆ ಇಳುವರಿ ಬರ್ತದೆ. ಇದಕ್ಕೆ ರೋಗ ಬರೋದಿಲ್ಲ. ಯಾವುದು ಉಳ್ಳಾಗಡ್ಡಿ ನೀರು ಹೇಳ್ಬೇಕಂದ್ರೆ ಮನ್ಸದು ಬಿದ್ದರೆ ಇದನ್ನು ಚಾಲು ಮಾಡಿಬಿಟ್ರೆ ಮನ್ಸು ಬಿದ್ದರೂ ಈಗ ಏನೋ ಆಗುತ್ತೆ. ಈಗ ಬಂದಿದ್ರು ಏನೋ ಎಲ್ಲ ತೊಳೆದು ಬಿಡ್ತದೆ. ನೀರು ಹೊಡೆಯೋ ಅವಶ್ಯಕತೆ ಇಲ್ಲ. ಒಂದು 10 ದಿವಸ ಎಲ್ಲ ಕಡೆ ಹಿಂಗೆ ಚಾಲು ಮಾಡ್ಕೊಂಡು ಹೋಗ್ಬಿಟ್ರೆ ಉಳ್ಳಾಗಡ್ಡಿಗೆ ಬೇರೆ ಮಾಡಿಸಿಕೊಂಡ ಯಾರೋ ನೀರು ಹಾಕೋದು ಭಾಳ ಕಷ್ಟ ಇದೆ. ನೀರು ಕಮ್ಮಿ ಇದೆ ಯಾಕಂದರೆ ನೀರು ಕಮ್ಮಿ ಇದ್ದವ್ರಿಗೆ ಫುಟ್ ನೋಡಿ ಅವರು ಇದನ್ನು ಮಾಡ್ಬೋದು. ಬೆಳೆದಿಂದ ನಡೀತದೆ. ಇದು ಭಾಳ ಉಪಯುಕ್ತವಾದದ್ದು. ಅಂದರೆ ಬೆಳೆ ಇಳುವರಿ ಹೆಚ್ಚು ಬರ್ತದೆ. ಇದಕ್ಕೆ ನೆನೀತಿದೆ. ಕಡಿಮೆ ನೀರಿದ್ದವರಿಗೆ ಎಲ್ಲ ರೈತರಿಗೆ ಈ ವಿಡಿಯೋ ಅನುಕೂಲವಾಗಿರುತ್ತೆ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಹೊಡೆದು ನೋಟಿಫಿಕೇಶನ್ ಬರುತ್ತೆ ನಾವು ಯಾವುದೇ ಹೊಸ ವಿಡಿಯೋ ಬಿಟ್ಟರು. ಥ್ಯಾಂಕ್ ಯು.